ಮುಂದಿನ ರಾಶಿ ಕನ್ಯಾ ರಾಶಿ. ಈ ರಾಶಿಯಲ್ಲಿ ಯಾವ ರೀತಿಯಾಗಿರುವಂತಹ ಯೋಗಗಳಿದೆ, ಹಾಗೆ ಯಾವ ದೇವರ ಆರಾಧನೆಯನ್ನ ಮಾಡಬೇಕು ಅನ್ನುವಂಥದ್ದನ್ನ ನೋಡೋಣ. ಈ ಕನ್ಯಾ ರಾಶಿಯವರ ಸ್ಥಾನದಲ್ಲಿ ನಿಂತು ದ್ವಾದಶ ರಾಶಿಯನ್ನು ನಾವು ವಿಮರ್ಶೆ ಮಾಡೋದಾದರೆ, ಗುರುವು ಮಿಥುನ ಮತ್ತು ಸಿಂಹ ರಾಶಿಗಳಲ್ಲಿ ಸಂಚರಿಸುವಂತಹ ಸಂದರ್ಭದಲ್ಲಿ ಅಶುಭದಾಯಕನಾಗಿರ್ತಾನೆ. ಅರ್ಥಾತ್ ವರ್ಷದ ಮೊದಲ 4-5 ತಿಂಗಳುಗಳ ಕಾಲ ಇವರು ಮನಸ್ಸಿಗೆ ಸಂಬಂಧಿತವಾಗಿರ್ತಕ್ಕಂತಹ ವೇದನೆಯನ್ನು ಅನುಭವಿಸುವಂಥದ್ದು, ಅಥವಾ ಹಿಂದೆ ಆದಂತಹ ವಿಚಾರಗಳನ್ನು ಮನಸ್ಸಿಗೆ ತೆಗೆದುಕೊಂಡು ಅದರಿಂದ ಮನಸ್ಸನ್ನು ನೋಯಿಸಿಕೊಳ್ಳುವಂತಹ ಕೆಲಸಗಳಾಗಿರಬಹುದು. ಅಥವಾ ಕಟಕ ರಾಶಿಯಲ್ಲಿ ಗುರು ಸಂಚರಿಸುವಂತಹ ಸಂದರ್ಭಗಳಲ್ಲಿ ಅಂದುಕೊಂಡಂತಹ ಕೆಲಸಗಳು ಅನ್ನುವಂಥದ್ದು ಶೀಘ್ರಾತಿ ಶೀಘ್ರವಾಗಿ ಆಗುವಂತಹ ಯೋಗಗಳಾಗಿರಬಹುದು. ಅಥವಾ ಹಣವನ್ನು ಸಂಗ್ರಹಣೆ ಮಾಡುವಂಥದ್ದು, ಕನ್ಯಾ ರಾಶಿಯವರು ಹಣವನ್ನು ಸಂಗ್ರಹಣೆ ಮಾಡುವಂತಹ ಯೋಗಗಳು ಈ ವರ್ಷ ಹೆಚ್ಚಾಗಿ ಕಾಣಿಸ್ತಾ ಇರುವಂತಹ ಲಕ್ಷಣಗಳು. ಹಾಗೆ ರಾಜಕೀಯ ಕ್ಷೇತ್ರದಲ್ಲಿ ಇರುವಂಥವರಿಗೆ ಮುನ್ನಡೆಯನ್ನು ಹೊಂದುವಂಥ ಯೋಗಗಳು ಈ ವರ್ಷದಲ್ಲಿ ಇದ್ದಾವೆ.